ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಿಮ್ಮನ್ನ ಒಂದು ಒಂದು ಅಜ್ಜಿ ಕಪಾಳಕ್ಕೆ ಹೊಡೆದಿದ್ರು, ಯಾಕೆ ಸರ್? ಅದು ಚುನಾವಣೆಗೆ ನಿಂತಾಗ MLAಗೆ ನಿಂತಾಗ ಫಸ್ಟ್ ಟೈಮ್ MLA 1985 ಸೀತಾರಾಮ್ ಅವ್ರು ನಮ್ಮ ಏಜೆಂಟು. ಯಾವುದೋ ಒಂದು ಹಳ್ಳಿಗೂ ನನಗೆ ಗೊತ್ತಿದ್ದು ಇಷ್ಟೇ ತೆಲುಗು ಆವಾಗ. ಇದು ಎಂಥದ್ದು ಅಂದ್ರಕ್ಕೂ ನಮಸ್ಕಾರ OTND, ಅಂದ್ರಕ್ಕೂ ನಮಸ್ಕಾರ OTND, ಇಷ್ಟು ಗಟ್ಟು ಮಾಡಿಸಿದ್ದೆ. ಕನ್ನಡದಲ್ಲಿ ಮಾತಾಡಿವ್ನೆ, ಅಲ್ಲಿ ತೆಲುಗು ಮನೆ ಮಾತು ಅಷ್ಟು ಹೇಳ್ಕೊಂಡು ಹೋಗ್ತಿದ್ದೀನಿ. ಜೊತೆಗೆ ರಾತ್ರಿ ಆದರೆ ಫ್ಲೈಟ್ ಹತ್ಕೊಂಡು ಇದಕ್ಕೆ ಹೋಗಿವನೆ. ನನಗೆ ಗೆಲ್ಲಬೇಕು ಅನ್ನೋ ಆಸಕ್ತಿ ಇರಲಿಲ್ಲ. ಬಲವಂತವಾಗಿ ಕೊಟ್ಬಿಟ್ಟಿದ್ದಾರೆ, ಏನನ್ನ ಹಾಕೊಂಡು ಅಲ್ಲಿ ಮರ್ಯಾದೆ ಹೋಗಲಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನಾನು ಹೆಂಡ್ತಿನೂ ಒಂದು ಕಡೆಯಿಂದ ಅವರು ಸೋಲಿನ ಮೇಜಮಾನರು ಅಂತ ಹೋಗ್ತಿದ್ರು. ಅವಳಿಗೆ ಮದುವೆ ಆಗಿ ಚಿಕ್ಕ ಮಗು ಇತ್ತು, ಒಂದು ಚಿಕ್ಕದು ಮೊದಲನೇ ಮಗ, ಹಳ್ಳಿಯಿಂದ ಬಂದಿದ್ದವಳು. ಅದೆಲ್ಲ ಆ ಭಯ ಇತ್ತು ಅಂತ ಇಟ್ಕೊಳ್ಳಿ. ಆಮೇಲೆ ಚುನಾವಣೆಗೆ ಅಲ್ಲಿ ಹೋದಾಗ ಊರಿಂದ ಹೋಗ್ತಾ ಯಾವುದೋ ಒಂದು ಊರಲ್ಲಿ ಹಿಂಗೆ ಜನ ಸೇರಿದ್ರು, ಭಾಷಣ ಮಾಡ್ತಿದ್ದೆ. ಒಂದು ಅಜ್ಜಿ ಹಿಂಗೆ ಭಾಳ ಅಂದರೆ 75 ವರ್ಷ ಅಂತ ಅವ್ರು ಕೇಳೋರೆ, ಮೀಕೆನಾ ಇವನೇನ MLAಗೆ ನಿಂತಿರೋನು ಹಾಗೆ ಇವು ಅಂತಾರೆ. ಎಲ್ಲ ಆಗ್ತಿದೆ ಸೀದಾ ಬಂದು ಭಾಷಣ ಮಾಡಿ ನಿಲ್ಲಿಸಿದ್ದ ಅಂದಮೇಲೆ ಪೈ ಹಿಡುತ್ತಾ ಕಾಪಾಡ್ಕೊಂಡು ಕೇಳಿದ್ರು, ಇವರೇನಾ ಕ್ಯಾಂಡಿಡೇಟ್ ನಿಲ್ಲಿಸಿ. ಗಾಬರಿ ಆಗೋದು ಸೀತಾರಾಮ್ ಇವರೆಲ್ಲ. ನನಗೆ ಜೋರಾಗೆ ಹೊಡೆದ್ಬಿಡ್ತು. ಅದೇ ನೆನ್ನೆ ಸಿನಿಮಾ ನೋಡಿದ್ದೀನಿ, ಇವ್ರದ್ದು ಮಾನಭಂಗ ಮಾಡಿದ್ದಾನೆ ಯಾವುದೋ ಹುಡುಗಿನ, ಇಂಥಂತ ಚುನಾವಣೆ ನಿಲ್ಲಿಸಿದ್ದೀರಾ, ಯಾರಾದ್ರೂ ಬುದ್ಧಿ ಇದೆ ಓಟ್ ಹಾಕ್ಬೇಡಿ ಅಂತ ಕಿರ್ಚಕ್ಕೆ ಶುರು ಮಾಡ್ಬಿಟ್ಟು. ಆಮೇಲೆ ಅವರು ಊರಿನವರೆಲ್ಲ ಸಮಾಧಾನ ಮಾಡಿ ಅವರೆಲ್ಲ ಹೇಳಿ, ಚಂದ್ರು ಪಾತ್ರ ಮಾಡೋರ ದುಡ್ಡು ಕೊಡ್ತಾರೆ, ಅವ್ರು ಹಂಗಲ್ಲ ಹಿಂಗೆ ಅಂತ. ಅದೇ ಚುನಾವಣೆಯಲ್ಲಿ ನಾನು MLA ಚುನಾವಣೆ ಆಯಿತು. ಸಮಾಧಾನ ಮಾಡಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನೂ ಪಡ್ಕೊಂಡು, ಏನೋ ಇದು ಬ್ಯಾಡ್ ಲಕ್ ಇರ್ಬೋದು, ನನಗೆ ಒಳ್ಳೇದಾಗುತ್ತೆ ಕೆಟ್ಟದಾಗ್ಬೋದು, ಅಂದರೆ ಚುನಾವಣೆ ಸೋಲ್ಬೋದು ಅಂತ ನಾನು ಅನ್ಕೊಂಡೋದೆ, ಗೆದ್ದೆ ಬಿಟ್ಟೆ.